ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೋಮನೆ. ಸಾಗರ ನಗರಸಭೆ ವಿರುದ್ಧ ಬಿಜೆಪಿ ನಗರ ಘಟಕದಿಂದ ಪ್ರತಿಭಟನೆ. ಮೇ 31ರಂದು ವಂಶವಾಹಿನಿಯಿಂದ ಯಕ್ಷ ಸಂಸ್ಮರಣೆ. ಫಲಾನುಭವಿಗಳ ಆಯ್ಕೆಯಾದರೂ ಅಹಿಂದ ವರ್ಗಕ್ಕೆ ವಿತರಿಸಬೇಕಾದ ಹಣವನ್ನು ನೀಡದಿರುವ ನಗರಸಭೆಯ ಆಡಳಿತ ವೈಖರಿಯ ವಿರುದ್ಧ ಬಿಜೆಪಿ ನಗರ ಘಟಕದ ವತಿಯಿಂದ ನಗರಸಭೆ ಎದುರು ಶುಕ್ರವಾರ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಮಾತನಾಡಿ, ಹಿಂದೆ ನಮ್ಮ ಆಡಳಿತಾವಧಿಯಲ್ಲಿ ಶೇಕಡ 24.10 ಅನುದಾನದ ಹಣ ನೀಡುವುದಕ್ಕೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ಅರ್ಹ ಫಲಾನುಭವಿಗಳ ಪಟ್ಟಿ ಮಾಡಲಾಗಿತ್ತು. ಆದರೆ ಈಗ ಕಾಂಗ್ರೆಸ್ ಪಕ್ಷದ ಮೇಲುಸ್ತುವಾರಿಯಲ್ಲಿರುವ ನಗರಸಭೆಯಲ್ಲಿ 3 ವರ್ಷದಿಂದ ಅನುದಾನ ನಯಾ ಪೈಸೆ ಖರ್ಚು ಮಾಡಿಲ್ಲ. ಅವರಿಗೆ ಸೌಲಭ್ಯ ಕಲ್ಪಿಸುವಲ್ಲಿ ನಗರಸಭೆ ಸಂಪೂರ್ಣ ವಿಫಲವಾಗಿದೆ. ಈ ವೈಫಲ್ಯಕ್ಕೆ ಸಂಬಂಧಪಟ್ಟವರು ಉತ್ತರಿಸಬೇಕು. ಅಲ್ಲದೆ ಮಾತೆತ್ತಿದರೆ ಶಾಸಕರು ಜನರ ಕೆಲಸ ಮಾಡಿಕೊಡದ ಅಧಿಕಾರಿಗಳನ್ನು ಅಮಾನತು ಮಾಡುತ್ತೇನೆ ಎನ್ನುತ್ತಾರೆ. ಆದರೆ ಇಂದಿಗೂ ಜನರು ಈ ಸ್ವತ್ತು ಸೇರಿದಂತೆ ಯಾವುದೇ ಕೆಲಸವಾಗದೆ ಸಮಸ್ಯೆಯಲ್ಲಿದ್ದಾರೆ. ಹಾಗಾದರೆ ಎಷ್ಟು ಜನರನ್ನು ಅಮಾನತು ಮಾಡಿದ್ದಾರೆ ತೋರಿಸಲಿ ಎಂದು ಪ್ರಶ್ನಿಸಿದರು. ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಮಧುರಾ ಶಿವಾನಂದ್ ಮಾತನಾಡಿ, ನಗರದ 31 ವಾರ್ಡುಗಳಲ್ಲೂ ಜನರು ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಜನಸ್ನೇಹಿ ಎನ್ನುವ ನಗರಸಭೆಯಲ್ಲಿ ಮಧ್ಯವರ್ತಿಗಳಿದ್ದಾರೆ ಹೊರತು ಬೇರೆ ಇಲ್ಲ ಎಂದು ಆರೋಪಿಸಿದರು. ನಗರಸಭೆ ಮಾಜಿ ಸದಸ್ಯ ಆರ್ ಶ್ರೀನಿವಾಸ್, ಶಕ್ತಿ ಕೇಂದ್ರದ ಅಧ್ಯಕ್ಷ ಪ್ರದೀಪ್ ಆಚಾರ್ಯ, ಕಾರ್ಯದರ್ಶಿ ಸತೀಶ್ ಮೊಗಬೇರ್ ಮಾತನಾಡಿದರು. ಪ್ರಮುಖರಾದ ಡಾಕ್ಟರ್ ರಾಜನಂದಿನಿ ಕಾಗೋಡು, ನಗರಸಭೆ ಮಾಜಿ ಉಪಾಧ್ಯಕ್ಷೆ ಸವಿತಾ ವಾಸು, ಪ್ರೇಮಾ ಕಿರಣ್ ಸಿಂಗ್, ಪರಶುರಾಮ್, ಸಂತೋಷ್, ವಿನೋದ್ ರಾಜ್, ಶ್ವೇತಾ, ಸಂತೋಷ್ ಶೇಟ್, ಕೃಷ್ಣ ಶೇಟ್, ವಿಜಯೇಂದ್ರ, ರಂಜನಾ ಮತ್ತಿತರರು ಹಾಜರಿದ್ದರು. ಹಿಂದುಳಿದ ವರ್ಗ ಮತ್ತು ದಲಿತರ ನಮ್ಮ ಬೆನ್ನೆಲುಬು ಹೇಳ್ತಕ್ಕಂಥ ಘೋಷಣೆಯನ್ನ ಮಾಡ್ತಾ ಇದೆ. ಆದ್ರೆ ಅದೇ ಕಾಂಗ್ರೆಸ್ ಪಕ್ಷದ ಶಾಸಕರು ಇಲ್ಲಿ ಸಾಗರದಲ್ಲಿ ಇವತ್ತು ನಗರಸಭೆ ನಡೆಸ್ತಾ ಇದ್ದಾರೆ. ಸುಮಾರು 3 ವರ್ಷಕ್ಕೂ ಹೆಚ್ಚಾಯ್ತು ನಾವು ಈ ಪಟ್ಟಿಯನ್ನ ಏನು 24.10, 7.5 ಮತ್ತು 5% ಈ ಪಟ್ಟಿ ಮಾಡಿ ಫಲಾನುಭವಿಗಳ ಆಯ್ಕೆ ಕೂಡ ಆಗಿದೆ. ಆದ್ರೆ ಈ ಕಾಂಗ್ರೆಸ್ ಪಕ್ಷದ ಆಡಳಿತದ ವ್ಯವಸ್ಥೆನಲ್ಲಿ ಇದುವರೆಗೂ ಕೂಡ ಅವರಿಗೆ ಈ ಪಟ್ಟಿಯನ್ನ ಘೋಷಣೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಬೇಕಾಗಿರ್ತಕ್ಕಂಥ ಆ ಸೌಕರ್ಯವನ್ನು ಒದಗಿಸ್ಲಿಕ್ಕೆ ಇದುವರೆಗೂ ಕೂಡ ಆಗಿಲ್ಲ. ಇದು ಯಾವ ರೀತಿ ಅಹಿಂದ ಹೇಳ್ತಕ್ಕಂಥ ಪ್ರಶ್ನೆಯನ್ನ ನಾವು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದೇವೆ. 24.10 ಈಗಾಗಲೇ ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿರ್ಬೋದು, ಇತರೆ ವ್ಯವಸ್ಥೆಗಳಿರ್ಬೋದು, ಎಲ್ಲವನ್ನು ಕೂಡ ಭರಿಸಲಿಕ್ಕೆ ಸಾಧ್ಯ ಇರತಕ್ಕಂಥ ಒಂದು ವಿಶೇಷವಾದ ಸ್ಕೀಮ್. ನಮ್ಮ ಮೈತ್ರಿ ಪಾಟೀಲ್ ಅವರು ಅಧ್ಯಕ್ಷರ ಸಂದರ್ಭದಲ್ಲಿ ಮತ್ತು ಮಧುರಾ ಮೇಡಮ್ ಅವರ ಅಧ್ಯಕ್ಷರ ಸಂದರ್ಭದಲ್ಲಿ ಆ ಪಟ್ಟಿಯನ್ನ ಮಾಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಎಲ್ಲ ಸಿದ್ಧ ಆಗಿದೆ. ಆದ್ರೆ ಆ ದುಡ್ಡನ್ನ ಕೊಡ್ಲಿಕ್ಕೆ, ಆ ಒಂದು ಸೌಕರ್ಯವನ್ನು ಕೊಡ್ಲಿಕ್ಕೆ ಇವರಿಗೆ ಮೀನಾಮೇಷ ಎಣಿಸ್ತಕ್ಕಂಥ ಪರಿಸ್ಥಿತಿ. ಹಾಗಾದ್ರೆ ಸಾಗರದಲ್ಲಿ ಏನ್ ನಗರಸಭೆ ನಡೀತಾ ಇದೆ, ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಡಳಿತದ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಇದಾರೋ ಇಲ್ವೋ? ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಿ? ಕೊಡ್ಬೇಕಾಗಿರ್ತಕ್ಕಂಥ ಅರ್ಹರಿಗೆ ಯಾಕೆ ನೀವು ಕೊಡ್ತಾ ಇಲ್ಲ? ನೀವು ನಿಮ್ ಜೋಬಿಂದ ಕೊಡ್ತಾ ಇದ್ದೀರಾ? ಈ ಪ್ರಶ್ನೆ ನಾವು ಕೇಳಬೇಕಾಗತ್ತೆ. ಯಾಕಂದ್ರೆ ಇವತ್ತು ಶಾಸಕರು ಇಲ್ಲಿ ಆಡಳಿತದ ವ್ಯವಸ್ಥೆಯನ್ನ ಇವತ್ತು ನೋಡ್ಕೊಳ್ತಾ ಇರ್ತಕ್ಕಂಥ ವ್ಯಕ್ತಿಗಳು. ಮಧುರಾ ಮೇಡಮ್ ಹೇಳಿದ ಹಾಗೆ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಬಹಳ ಕಠಿಣ ಕ್ರಮದ ಭರವಸೆ. ಈ ಸ್ವತ್ತನ್ನ 2 ದಿನದಲ್ಲಿ ಮಾಡದೇ ಇದ್ರೆ ನಿಮಗೆ ಸಸ್ಪೆಂಡ್ ಮಾಡ್ತೀವಿ ಅಂತ. ಎಷ್ಟು ಜನ ಸಸ್ಪೆಂಡ್ ಮಾಡಿದ್ದಾರೆ 3 ವರ್ಷದಲ್ಲಿ? ಎಲ್ಲವೂ ಕೂಡ ಅಷ್ಟೇ. ಜನಸಾಮಾನ್ಯರು ಪರದಾಡೋಂಗ್ ಆಗ್ತಾ ಇದ್ದಾರೆ, ಬಾಯಿ ಪಡ್ಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಇವ್ರು ಯಾರಿಗೂ ಇದ್ರ ಬಗ್ಗೆ ಪ್ರಜ್ಞೆ ಇಲ್ಲ. ನಾವು ಎಚ್ಚೆತ್ಕೊಳ್ಬೇಕು. ನಾವು ಸರ್ಕಾರದ ಸಂಬಳಕ್ಕೆ ಸರಿಯಾಗಿ ದುಡಿತಿದ್ವ ಅಂತ ಅವ್ರಿಗವರು ಪ್ರಶ್ನೆ ಮಾಡ್ಕೊಂಡಾಗ ಉತ್ತರ ಸಿಗತ್ತ ಅನ್ನೋದನ್ನ ಯೋಚನೆ ಮಾಡಬೇಕು. ಹಾಗಾಗಿ ಎಲ್ಲರೂ ಇವತ್ತು ನಾವು ಸೇರ್ಕೊಂಡಿದೀವಿ. ಜನಗಳಿಗೆ, ಸಾಮಾನ್ಯ ಜನರಿಗೆ ಬಾಯಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಗರಸಭೆಯಲ್ಲಿ ಬಂದಾಗ ಗೊತ್ತಾಗತ್ತೆ ಯಾರು ಹೆಚ್ಚಿರ್ತಾರೆ, ಜನರಿಗಿಂತ ಜಾಸ್ತಿ ಅಧಿಕಾರಿಗಳ ಜೊತೆ ಯಾರು ತುಂಬಾ ಸಮೀಪದಲ್ಲಿ ಇರ್ತಾರೆ ಅನ್ನೋದನ್ನ ನಾವು ನೋಡಿದಾಗ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ಜನಸ್ನೇಹಿ ನಗರಸಭೆ ಅಂತ ಹೇಳ್ತಾರೆ. ಎಲ್ಲಿ ಜನಸ್ನೇಹಿ ಆಗಿದೆ ಅನ್ನೋದನ್ನ ಇವರು ಹೇಳಬೇಕು ಅಂತ ಹೇಳಿ ಈ ಒಂದು ಪ್ರತಿಭಟನೆಯ ಮೂಲಕ ನಾವು ಕೇಳ್ತಾ ಇದ್ದೇವೆ. ಸಾಗರನ ನಗರಸಭೆ ಆಡಳಿತದ ವೈಫಲ್ಯವನ್ನ ಅಂತ ಹೇಳಿ ಘೋಷಣೆಗೆ ಹೋಗಿದ್ವಿ. ಯಾಕೆ ವೈಫಲ್ಯ ಅಂದ್ರೆ, ನಮ್ಮ ಅಧಿಕಾರ ಇದ್ದಾಗ ನಾವು ಮಾಡಿರ್ತಕ್ಕಂಥ ಪಟ್ಟಿ, ಫಲಾನುಭವಿಗಳ ಪಟ್ಟಿ, ಅದನ್ನ ಅಧಿಕೃತವಾಗಿ ತೆಗೆದುಕೊಳ್ಳದೇನೆ ಅವರಿಗೆ ಪ್ರತಿನಿತ್ಯ ಓಡಾಡಿಸ್ತಕ್ಕಂಥದ್ದು.
ಅವರಿಗೆ ಬೇರೆ ಬೇರೆ ಕಾರಣಗಳನ್ನ ಕೊಡ್ತಕ್ಕಂಥದ್ದು. ಅದು 24x24.10 ಇರ್ಬೋದು, 7.5 ಇರ್ಬೋದು, ಹಾಗೆ 5%. ಇದು SC ST ಮತ್ತು OBC ಹಾಗೂ ಆರ್ಥಿಕತೆಯಲ್ಲಿ ಹಿಂದುಳಿದಿರ್ತಕ್ಕಂಥ ವ್ಯಕ್ತಿಗಳಿಗೆ, ವಿಶೇಷವಾಗಿ ವಿಕಲಚೇತನರಿಗೆ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಅರ್ಜಿ ಮಾತ್ರ ತೆಗೆದುಕೊಂಡು ಇವತ್ತು ಅವರಿಗೆ ಸತಾಯಿಸ್ತಕ್ಕಂಥದ್ದು, ಓಡಾಡಿಸ್ತಕ್ಕಂಥ ಕೆಲಸವನ್ನ ಇವತ್ತು ಅವರ ಆಡಳಿತದ ಅವಧಿಯ ದಿನದಿಂದ ಇವತ್ತಿನವರೆಗೂ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೀಗ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಎಲ್ಲಾ ಭಾಷಣಗಳಲ್ಲೂ ಇಷ್ಟು ಕೋಟಿಗಳಿಗೆ ನಮಗೆ ಅನುದಾನ ಬಂದಿದೆ, ಇಷ್ಟು ನಮ್ದು ಕ್ರಿಯಾ ಯೋಜನೆ ಆಗಿದೆ ಅಂತ ಹೇಳ್ತಾ ಇದೆ. ಬಿಟ್ರೆ ಇದರಿಂದ ಯಾವುದೇ ಒಬ್ಬ SC STಗಾಗ್ಲಿ, ಜನರಲ್ ಕ್ಯಾಟಗರಿಯವರಿಗಾಗ್ಲಿ ಹಾಗೂ ವಿಶೇಷ ಚೇತನ ಯಾವುದೇ ಒಂದು ಫಲಾನುಭವಿಗಳು ಇದುವರೆಗೂ ಯಾವುದೇ ಸವಲತ್ತುಗಳನ್ನ ನೀಡದೆ ಅವರನ್ನ ಸತಾಯಿಸ್ತಾ ಇರೋದು ಬಹಳ ಖಂಡನೀಯ. ಯಾವುದೇ ಸೌಲಭ್ಯ ಇವತ್ತು ಸಿಗ್ತಾ ಇಲ್ಲ ಜನರಿಗೆ. ಯಾಕಂದ್ರೆ ಅಧಿಕಾರಿಗಳು ನಾವು ಯಾವಾಗ್ಲೂ ನೋಡ್ತೀವಿ, ನಗರಸಭೆ ಬಂದ್ರೆ ಅಧಿಕಾರಿಗಳೇ ಇರಲ್ಲ, ಜನರುಗಳಿಗೆ ಓಡಾಡೋದೇ ಆಗೋಗಿದೆ. ಆ ರೀತಿ ವ್ಯವಸ್ಥೆ ಇವತ್ತು ನಗರಸಭೆ ನಿರ್ಮಾಣ ಆಗಿದೆ. ಈಗಾಗಲೇ ನಮ್ಮ ಕಮಿಷನರ್ ಗಮನಿಸಬೇಕು. ಕಮಿಷನರ್ ನಾವು ನಗರಸಭೆ ಸದಸ್ಯರುಗಳು ಏನು ನಮ್ದು ಅವಧಿ ಮುಗ್ದಿದೆ ಅಂತ ಹೇಳ್ಕೊಂಡು ಒಂದು ಫೋನ್ ಮಾಡಿದ್ರೆ, ತುರ್ತು ಆದ ಏನೋ ಒಂದು ಮಳೆ ಬಂತು, ಒಂದು ಮರ ಬಿದ್ದಿರುತ್ತೆ, ಏನೋ ಒಂದು ಕೆಲಸ ಆಗೋದಿರುತ್ತೆ ಅಂತ ಸಂದರ್ಭದಲ್ಲಿ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಕಮಿಷನರ್. ಅವ್ರು ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಅವ್ರ ಮ್ಯಾನೇಜರಿಗೆ ಯಾರಿಗಾರು ಇಂಥವ್ರಿಗೆ ಮಾಡಿ ಅಂತಾರೆ ಹೇಳ್ಬೇಕು, ಇಂಥ ಕಡೆ ಇದೀವಂತ ಕರೆನ ಅಟೆಂಡ್ ಮಾಡ್ಬೇಕು ಅವರು. ಇನ್ನು ಸಾರ್ವಜನಿಕರಿಗೆ ಏನು ಇವರು ಸೌಲಭ್ಯವನ್ನು ಕೊಡ್ತಾರೆ? ಯಾಕಂದ್ರೆ ಕಮಿಷನರ್ ಆಫೀಸಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವತ್ತಿನ ಬಿಲ್ ಕಲೆಕ್ಟರ್ಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಯಾರೋ ಬರ್ತಾರೆ, ಬ್ರೋಕರ್ಗಳು ಅವರನ್ನು ಕರ್ಕೊಂಡಿರ್ತಾರೆ, ಹೋಗ್ತಾರೆ. ಅವರಿಗೆ ಏನು ಸೌಲಭ್ಯ ಆಗ್ಬೇಕು ಅದನ್ನ ಅವ್ರಿಗೆ ಮಾಡ್ಕೊಡ್ತಾರೆ. ಬಿಟ್ರೆ ಜನಸಾಮಾನ್ಯರಿಗೆ ಇವತ್ತು ಯಾವುದೇ ರೀತಿಯ ಸೌಲಭ್ಯ ಸಿಗ್ತಾ ಇಲ್ಲ. ಸಾಗರ ಶ್ರೀ ರಾಜರಾಜೇಶ್ವರಿ ಕೃಪಾಪೋಷಿತ ವಂಶವಾಹಿನಿ ಯಕ್ಷಮೇಳ ಗುಂಡುಮನೆಯವರ ಆಶ್ರಯದಲ್ಲಿ ಮೇ 31 ಸಂಜೆ 6 ಗಂಟೆಗೆ ಸಾಗರದ ಶ್ರೀನಗರದಲ್ಲಿರುವ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಯಕ್ಷ ಸಂಸ್ಮರಣೆಯ ಯಕ್ಷಗಾನ ಪ್ರದರ್ಶನ ಏರ್ಪಡಿಸಲಾಗಿದೆ. ರಮೇಶ್ ಹೆಗಡೆ ಗುಂಡುಮನೆ ವಿರಚಿತ ಪೌರಾಣಿಕ ಪ್ರಸಂಗ ಪ್ರೇಮ ದುಂಗರದ ಪ್ರದರ್ಶನದಲ್ಲಿ ಬಡಗುತಿಟ್ಟಿನ ಪ್ರಸಿದ್ಧ ಯುವ ಕಲಾವಿದರುಗಳಾದ ಸೃಜನ್ ಗಣೇಶ್ ಹೆಗಡೆ, ಕಾರ್ತಿಕ್ ಹೆಗಡೆ ಚಿಟ್ಟಾಣಿ, ಸುಧೀರ್ ಉಪ್ಪೂರು ಪಾಲ್ಗೊಳ್ಳಲಿದ್ದಾರೆ. ಹಿರಿಯ ಚೆಂಡೆವಾದಕ ಕೋಟ ಶಿವಾನಂದ್, ಎಳೆಯ ಮದ್ದಳೆಗಾರ ಶ್ರೀವತ್ಸ ಗುಡ್ಡೇದಿಂಬ ಹಾಗೂ ಸಂಸ್ಥೆಯ ಕಲಾವಿದರಾದ ಸೂರ್ಯನಾರಾಯಣ ಹೆಗಡೆ, ಅಶೋಕ್ ಕುಮಾರ್, ರವಿಶಂಕರ್ ಭಟ್, ರಮೇಶ್ ಹೆಗಡೆ ಭಾಗವಹಿಸಲಿದ್ದಾರೆ. ಉಚಿತ ಪ್ರದರ್ಶನವಾದರೂ ಆಹ್ವಾನಿತರಿಗೆ ಮಾತ್ರ ಪ್ರವೇಶ. ಆಸಕ್ತ ಸಹೃದಯರು 94488142557 ಇದನ್ನು ಸಂಪರ್ಕಿಸಬಹುದು. ನಮಸ್ಕಾರ.